ನಮಸ್ತೆ. ನಮಸ್ಕಾರ. ಕ್ಯಾಥಲಿಕ್ ಅಸೋಸಿಯೇಷನ್ ಮೈಸೂರಿಂದ ನಮಗೆ ಒಂದು ಲೆಟರ್ ಬಂತು. 25ನೇ ತಾರೀಕು ಸಂಜೆ 4 ಗಂಟೆಗೆ ಜನರಲ್ ಬಾಡಿ ಮೀಟಿಂಗ್ ಇದೆ, ಅಟೆಂಡ್ ಮಾಡಿ ಅಂತ ಒಂದು ಲೆಟರ್ ಕಳಿಸಿದ್ದಾರೆ. ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಅವರು ರಿಜಿಸ್ಟರ್ ಪೋಸ್ಟ್ ಬಂದಿದೆ. ಸೊ ಈ ಲೆಟ್ರನ್ನ ನಾನು ಇಟ್ಕೊಂಡು ಮೀಟಿಂಗ್ಗೆ ನಾನು 25th ಭಾನುವಾರ ಸಂಜೆ 5 ಗಂಟೆಗೆ ಹೋದೆ. 5:15 ಮೀಟಿಂಗ್ ಶುರು ಆಯಿತು. ಮೀಟಿಂಗಿಗೆ ಬಂದಿದೆ 21 ಜನ. ಅದರಲ್ಲಿ ಒಬ್ಬರು ಟೀ ಸರ್ವಿಸ್ ಮಾಡೋಕೆ ಒಬ್ಬರು ಇದ್ದರು, ಜೆಂಟಲ್ಮ್ಯಾನ್. ಅದು ಬಿಟ್ಟು ಒಬ್ಬರು ಕ್ಯಾಮ್ರಾಮ್ಯಾನ್ ಇದ್ದರು. ಅದು ಬಿಟ್ಟರೆ 19 ಜನ ಮಾತ್ರ ಇದ್ದಿದ್ದು. ಅದಕ್ಕೆ ವಿಟ್ನೆಸ್ ಇಲ್ಲಿದೆ, ಫೋಟೋಗ್ರಾಫು. ಎಷ್ಟು ಜನ ಇಟ್ಕೊಂಡು ಇವರು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದಾರೆ. ವಿತ್ ಅ ಹಾನೆಸ್ಟ್ ನೋಟ್ ನಾನು ಹೇಳಬೇಕು ಅಂದರೆ, ಅಲ್ಲಿ ಡಿಸ್ಕಷನ್ ಶುರು ಆದಾಗ ನನ್ನ ಸರದಿ ಬಂತು. ಆಗ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಿದೆ. ನನ್ನ ಮೊದಲನೇ ಪ್ರಶ್ನೆ MB ಸುರೇಶ್ ಅವ್ರಿಗೆ ನಾನು ಅವತ್ತು ಕೇಳಿದೆ, ಈಗಲೂ ಕೇಳ್ತಾ ಇದ್ದೀನಿ. ಇವರು ಮೀಟಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದು ಬ್ಯಾನರ್ ಇತ್ತು, ಅಲ್ಮಡ ಹಾಗೂ ಅಲೆಕ್ಸ್ ಪ್ರಶಾಂತ್, ಈಗ ನಮ್ಮ ಕ್ಯಾಥೆಡ್ರಲ್ ಪ್ಯಾರಿಸ್ ಆಗಿ ಚಾರ್ಜ್ ತೊಗೊಂಡಿದ್ದಾರೆ, ಅವ್ರದ್ದು ಬ್ಯಾನರ್ ಇತ್ತು. ನಾನು ಒಂದೇ ಪ್ರಶ್ನೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಳಿದೆ, ಇವ್ರು ಯಾರು, ಇವ್ರಿಬ್ರು, ಇವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಕೇಳಿದೆ. ಯಾಕೆ ಇವ್ರ ಬ್ಯಾನರ್ಲಿ ನೀವು ಜನರಲ್ ಬಾಡಿ ಮೀಟಿಂಗ್ನ ಮಾಡ್ತಾ ಇದ್ದೀರಾ? ನಿಮ್ಮ ಐಡೆಂಟಿಟಿ ಇಲ್ವೇನ್ರಿ ನಿಮಗೆ? ನೀವು ಕಳ್ಕೊಂಡ್ಬಿಟ್ಟಿರೋ ನಿಮ್ಮ ಐಡೆಂಟಿಟಿನ? ಅಥವಾ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಮ್ ಟು ಯೋರ್ ಅಸೋಸಿಯೇಷನ್ ಸಿನ್ಸ್ ಯೋರ್ ಅಸೋಸಿಯೇಷನ್ ಇಸ್ ಎ ಡಮ್ಮಿ ಅಸೋಸಿಯೇಷನ್ ವಿಚ್ ಇಸ್ ನಾಟ್ ಬೀನ್ ರಿಜಿಸ್ಟರ್ಡ್ ಫ್ರಮ್ ಲಾಸ್ಟ್ 14 years. ನಾನು ಇದೇ ಪ್ರಶ್ನೆ ಕೇಳಿದೆ ಅವರಿಗೆ. ಅವರು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ MB ಸುರೇಶ್ ಅನ್ನೋರಿಗೆ, ಸೋ ಕಾಲ್ಡ್ ಪ್ರೆಸಿಡೆಂಟ್, ಅವ್ರು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಈ ವಾಸ್ ಸೈಲೆಂಟ್. ಸೊ ಈ ವಾಸ್ ಲುಕಿಂಗ್ ಅಟ್ ಡಿಮೆಲೋಸ್ ಫೇಸ್. ಈವನ್ ಮಿಸ್ಟರ್ ಡಿಮೆಲೋ ವಾಸ್ ಆಲ್ಸೋ ಸೈಲೆಂಟ್. ನೆಕ್ಸ್ಟ್ ಪ್ರಶ್ನೆ ನಾನು ಕೇಳಿದೆ ಅವ್ರಿಗೆ, ನಿಮ್ಮಲ್ಲಿ ಕಲೆಕ್ಷನ್ಸ್ ಆಗಿದೆಯಲ್ಲ ಪ್ರೆಸಿಡೆಂಟ್ ಸಾಹೇಬ್ರೆ, ಅಧ್ಯಕ್ಷರೇ, ಒಬ್ಬರಿಗೆ ಆಗ 500 ರೂಪಾಯಿ ಅಂತ ನಾವು ತೊಗೊಂಡ್ರು 6,000 ಜನ ಅವರು ನಮ್ಮಲ್ಲಿ ಮೆಂಬರ್ಶಿಪ್ ಇದ್ದಾರೆ ಅಂತ ಹೇಳ್ಬೋದು. 6,000 ಜನ ಬೇಡ, 3,000 ಜನ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಪತ್ರಿಕಾ ಭವನದಲ್ಲಿ ಅವರೇ ಲಯಸ್ಮೆನ್ ಕುತ್ಕೊಂಡು ಅವರೇ ಡಿಕ್ಲೇರ್ ಮಾಡಿದ್ದಾರೆ ನಮ್ಮಲ್ಲಿ 6,000 ಜನ ಇದ್ದಾರೆ ಅಂತ. ಬೇಡ, 3,000 ಜನ ಅಂತ ತಿಳ್ಕೊಂಡ್ರು ಹೆಚ್ಚು ಕಡಿಮೆ 18 ರಿಂದ 20 ಲಕ್ಷ ಕಲೆಕ್ಷನ್ ಆಗಿರುತ್ತೆ. ಸೊ ಅವ್ರು ಕೇಳಿದೆ, ಹಳೆ ಬಿಷಪ್ ಹೌಸ್ ಎದುರುಗಡೆ ಬ್ಯಾಂಕ್ ಇತ್ತು, ಸಿಂಡಿಕೇಟ್ ಬ್ಯಾಂಕ್. ಆ ಸಿಂಡಿಕೇಟ್ ಬ್ಯಾಂಕಲ್ಲಿ ನಿಮ್ಮ ಕ್ಯಾಥಲಿಕ್ ಅಸೋಸಿಯೇಷನ್ ಮೈಸೂರು ಅಕೌಂಟ್ ಇತ್ತು. ಅಕೌಂಟ್ ಏನು ಪೊಸಿಷನ್ ಇವತ್ತು, ಏನು ಸ್ಟೇಟಸ್ ಅಂತ ಅವ್ರು ಕೇಳಿದೆ. ಅವ್ರು ಹೇಳ್ತಾರೆ ನಾನು ಕ್ಲೋಸ್ ಆಗಿಬಿಟ್ಟಿದೆ ಅಂತಾರೆ. ಅರೆ, ಮೆಂಬರ್ಶಿಪ್ ಅಮೌಂಟನ್ನ ನೀವು ಕ್ಲೋಸ್ ಮಾಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನು FD ಮಾಡಿ ನೀವು ಹಾಗೆ ಇಡಬೇಕು, ರಿಸರ್ವ್ ಫಂಡ್ ಅಂತ ಇಡಬೇಕು. ಅದನ್ನು ಏನಾಯಿತು, ಅದನ್ನು ವಾಟ್ ಇಸ್ ಡೀಟೇಲ್ಸ್, ವಾಟ್ ಇಸ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಕ್ಲೋಸ್ ಮಾಡಿದ್ದೀವಿ, FDನೂ ನಾವು ತೆಗೆದುಬಿಟ್ಟು ನಮ್ಮ ಎಕ್ಸ್ಪೆನ್ಸಿಗೆ ನಾವು ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. Don't you think it is so funny to answer such a silly statements ಅವರಿಂದ ಪ್ರೆಸಿಡೆಂಟ್ ಆಫ್ ಅನ್ ಅಸೋಸಿಯೇಷನ್ ಆಗಿ, ದೋ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್ ಫ್ರಮ್ DR? ನಾವೇ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹೌ ಇಟ್ ಈಸ್ ಪಾಸಿಬಲ್? ಒಬ್ಬರು ಅಸೋಸಿಯೇಷನ್ ಅಧ್ಯಕ್ಷ ಹೇಳಂತ ಮಾತಾಡಿದ್ರು, ನಾವು ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿದ್ದೀವಿ. ದೆನ್ ಹೌ ಈಸ್ ಈ ರನ್ನಿಂಗ್ ದಿ ಶೋ? ವೈ ಈಸ್ ಈ ರನ್ನಿಂಗ್ ದಿ ಶೋ? ವೇರ್ ಆರ್ ದ ಫಂಡ್ಸ್ ಗೋಯಿಂಗ್ ಆನ್? ಯಾರು ಎಷ್ಟೆಷ್ಟು ತಿಂತಾ ಇದ್ರು ನಿಮ್ಮ ಅಸೋಸಿಯೇಷನಲ್ಲಿ? ಇವತ್ತು ಇವರು ಅಕೌಂಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬರದು ಸಿಗ್ನೇಚರ್ ಇಲ್ಲ, ಟ್ರೆಜರರ್ ಸಿಗ್ನೇಚರ್ ಇಲ್ಲ, ಸೆಕ್ರೆಟರಿ ಸಿಗ್ನೇಚರ್ ಇಲ್ಲ, ಪ್ರೆಸಿಡೆಂಟ್ ಸಿಗ್ನೇಚರ್ ಇಲ್ಲ. ಇದು 2,18,000ಕ್ಕೆ ಲೆಕ್ಕ ಕೊಟ್ಟಿದ್ದಾರೆ. ಆಡಿಟ್ ರಿಪೋರ್ಟ್ ಇಲ್ಲ, ಯಾರು ಅಥೆಂಟಿಫೈ ಮಾಡಿಲ್ಲ, ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ. ಎಕ್ಸೆಲ್ ಶೀಟಲ್ಲಿ ತಗೊಂಬಂದು ಕೊಟ್ಟಿದ್ದಾರೆ, ಇದು ಎಕ್ಸ್ಪೆನ್ಸು ಅಂತ. ಇದು ಬಿಟ್ಟು ನಮ್ಮ ಪಾಕೆಟಿಂದ ನಾವು ಹಾಕಿ ಈ ಸಂಘನ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಓಪನ್ ಆಗಿ ಅವ್ರಿಗೆ ಹೇಳಿದೆ, ಸುರೇಶ್ ಅವರೇ, ನಿಮ್ಮ ಕೈಲಿ ಆಗಲಿಲ್ಲ, ನಿಮ್ಮ ಕೈಲಿ ಕಷ್ಟ ಆಗ್ತಿದೆ. ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ನನ್ನ ಕೈಲಿ ಆಗಲ್ಲ ಈ ಸಂಘ ನಡೆಸಲಿಕ್ಕೆ. ಸಾಕಷ್ಟು ನಾನು ನನ್ನ ಪಾಕೆಟಿಂದ ಹಾಕಿ ಬಂದಿದ್ದೀನಿ, ಇನ್ಮೇಲೆ ನನ್ನ ಕೈಲಿ ಆಗೋದಿಲ್ಲ. ಐ ಆಮ್ ಸಿಕ್ ಆ್ಯಂಡ್ ಟೈರ್ಡ್ ಆಫ್ ದಿಸ್ ಅಸೋಸಿಯೇಷನ್, ಐ ಕೆನಾಟ್ ರನ್ ದ ಶೋ ಅಂತ ಹೇಳಿದ್ರು. ನಾನು ಆಗ ಇಮಿಡಿಯೇಟಾಗಿ ಐ ರೈಸ್ ಮೈ ವಾಯ್ಸ್, I raised my hand and I said, if you are not able to handle your association, or if you think you are a failure person,
ಪ್ಲೀಸ್ ಹ್ಯಾಂಡ್ ಇಟ್ ಓವರ್ ಟು MDCCA, ವಿ ವಿಲ್ ರನ್ ದ ಶೋ ಅಂತ ನಾನು ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದೀನಿ. ಓಪನ್ ಆಗಿ ನಾನು ಹೇಳಿದ್ದೀನಿ, ಇಫ್ ಯು ಕೆನಾಟ್ ರನ್ ದ ಶೋ, ಯು ಕೆನಾಟ್ ರನ್ ದ ಅಸೋಸಿಯೇಷನ್, ನಮಗೆ ಕೊಟ್ಬಿಡಿ, ವಿ ವಿಲ್ ರನ್ ದ ಶೋ, ವಿ ನೋ ಹೌ ಟು ರನ್ ದ ಶೋ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಸೊ ದೇ ಸೆಡ್ ನೋ ವಿ ವಿಲ್ ಸಿ ಅಂತ ಹೇಳಿದೆ. ಎರಡನೇ. ಮೂರನೇ ವಿಚಾರ ಬಂದರೆ, ನಾನು ಹೀಗಿದ್ದನ್ನು ಕೇಳಿದೆ, ನೀವು ಚಾರ್ಜ್ ತೊಗೊಳೋಕ್ಕಿಂತ ಮುಂಚೆ ಒಂದು ಮಾರುತಿ ವ್ಯಾನ್ ಇತ್ತು, ನಿಮ್ಗೆ ಯಾರೊಬ್ಬರು ಆ್ಯಂಬುಲೆನ್ಸ್ಗಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು, ಆದರೆ ವಾಟ್ ಈಸ್ ದಟ್ ಸ್ಟೇಟಸ್ ಅಂತ ಕೇಳಿ ಅವ್ರು ಹೇಳ್ತಾರೆ, ನಮ್ಗೆ ಯಾರು ಕೊಟ್ಟಿದ್ರು ಅದು ಅವರೇ ವಾಪಸ್ ತೊಗೊಂಡ್ಬಿಟ್ರು ಅದನ್ನು ಅಂತಾರೆ. ಸರಿ, ವಾಪಸ್ ತೊಗೊಂಡ್ಮೇಲೆ ನೀವು ಯಾರಾದರೂ ಹೇಳಿದಿರ ಅದನ್ನು ವಾಪಸ್ ತೊಗೊಂಡ್ರು ಅಂತ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯರ್ ಅಸೋಸಿಯೇಷನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಲಿಟ್ರಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. Please be very clear to the people of Diocese of Mysore. They want to know all these things in depth. You cannot run the show like an headless chicken. Don't run the show just like an headless chicken. You people are running like that. Don't be fools in people's mind. Okay, I'll come to the next issue. ಇದು ಭಾಳ ಹಾಸ್ಯಾಸ್ಪದ ಅನ್ನಿಸ್ತು ನನಗೆ. ಏನಕ್ಕೆ ಅಂದರೆ ಅವ್ರು ಹೇಳ್ತಾರೆ, ನಾವು ಡಯಾಸಿಸಲ್ಲಿ ಬಹಳಷ್ಟು ಪ್ರಾಪರ್ಟಿಗಳು ಮಾರ್ಟಿಗೇಜ್ ಮಾಡಿಬಿಡ್ತಾ ಇದ್ರು ನಮ್ಮ ಬಿಷಪ್ ಅವರು, ನಾವು ಅದನ್ನು ಹೋಗಿ ತಡೆದಿದ್ದೀವಿ ಅಂತಾರೆ. ಓಕೆ, ತಡೆದಿದ್ದೀರಾ, ಭಾಳ ಒಳ್ಳೆ ನೀವು ಕೆಲಸ ಮಾಡಿದ್ದೀರಾ. ಕ್ರೈಸ್ತರಿಗೆ ಡಯಾಸಿಸ್ ಸಂಬಂಧ ಪ್ರಾಪರ್ಟಿ ಆಯ್ತು. ಯಾವ್ಯಾವ ಪ್ರಾಪರ್ಟಿ ಮಾರ್ಟಿಗೇಜ್ ಹೋಗ್ತಾ ಇತ್ತು ಅನ್ನೋದನ್ನ ದಯವಿಟ್ಟು ಒಂದು ಲಿಸ್ಟ್ ಕೊಡ್ಬೋದೇ ನಮಗೆ? ಇವನ್ ವಿ ವಾಂಟ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಡಯಾಸಿಸ್ ಅಂತ. ಬಂದವರೆಲ್ಲ ಪ್ರಾಪರ್ಟಿ ಮಾರ್ಕೊಳ್ಳೋದು, ಪ್ರಾಪರ್ಟಿ ಮಾರ್ಟಿಗೇಜ್ ಕೊಟ್ಬಿಡೋದು, ರೆಂಟ್ ಕೊಟ್ಬಿಡೋದು, ಅವ್ರು ದುಡ್ಡು ಮಾಡ್ಕೊಳ್ಳೋದು, ಓಡೋಗೋದು, ಇನ್ನೆಲ್ಲ ಕೂತ್ಕೊಳ್ಳೋದು. ಕೊಡಿ ನಮಗೆ ಲಿಸ್ಟ್. ನೀವು ನಿಮ್ಮ ಸಾಧನೆಗಳು ಏನು ಮಾಡಿದ್ದೀರಾ ಈಗ 15 ವರ್ಷದಿಂದ ಅನ್ನೋದನ್ನು ಕೊಡಿ. ನೀವು ಡಿಕ್ಲೇರ್ ಮಾಡಿದಿರಲ್ಲ ಮಾರ್ಟಿಗೇಜ್ ನಾವು ತಡೆದಿದ್ದೀವಿ ಅಂತ. ಯಾವ ಪ್ರಾಪರ್ಟಿ ಎಲ್ಲಿ ಮಾರ್ಟಿಗೇಜ್ ಹೋಗ್ತಾ ಇತ್ತು, ಯಾರಿಗೆ ಹೋಗ್ತಾ ಇತ್ತು, ಯಾರಿಂದ ಆಗ್ತಾ ಇತ್ತು, ಕ್ಲಾರಿಟಿ ಕೊಡಿ ನಮಗೆ. ಅದನ್ನು ಕೊಡ್ತಾರ ನೀವು? ಆಲ್ ಯು ಕೀಪ್ ದಿಸ್ ಸೈಡ್. ಐ ವಿಲ್ ಕಮ್ ಟು ಒನ್ ಮೋರ್ ಪಾಯಿಂಟ್. ನೀವು ಅದ್ರಲ್ಲಿ ಹೇಳ್ತೀರಾ, ಭಾಳಷ್ಟು ಪ್ರೀಸ್ಟ್ಗಳು ಡಯಾಸಿಸಲ್ಲಿರೋ ಪ್ರೀಸ್ಟ್ಗಳು ಪರ್ಸನಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ಅಂತ. ರೀ ಸುರೇಶ್ ಅವರೇ, ಯಾರಿಗ್ರೆ ಹೇಳ್ತಾ ಇದ್ದೀರಾ ನೀವು? ನೀವೇನು ಪರ್ಸನಲ್ ಪ್ರಾಬ್ಲಮ್ ಮ್ಯಾನೇಜರ್ ಅಂತ ನಿಮ್ಗೆ ಏನಾದರೂ ಕೊಟ್ಟಿದ್ದಾರಾ ಡಯಾಸಿಸಿಂದ? ನಿಮಗೆ ನಾಚಿಕೆ ಆಗ್ಬೇಕ್ರಿ. ಪರ್ಸನಲ್ ಇಶ್ಯೂಸ್ಗಳಿಗೆ ನೀವು ಯಾಕ್ರಿ ಹೋಗಿ ಪ್ರೀಸ್ಟ್ಗಳನ್ನ ನೀವು ಕೆಣಕ್ತೀರಾ? ಅಥವಾ ನೀವೇನಾದರೂ ಯಾಕಾದರೂ ಪ್ರಾಬ್ಲಮ್ಯಾಟಿಕಲ್ ಮಾಡೋದಕ್ಕೆ ಏನಾದ್ರು ಕಳಿಸ್ತಾ ಇದ್ದೀರಾ? ಏನು ನಡೀತಾ ಇದೆ ರೀ ಸ್ಟೇಟ್ಮೆಂಟು? ಜನರಲ್ ಬಾಡಿ ಮೀಟಿಂಗಲ್ಲಿ ಅರ್ಥಭರಿತವಾಗಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನ ನೀವು ಮಾತಾಡಬೇಕು. ಲೂಸ್ ಟಾಕ್ಸ್ ಮಾತಾಡಬಹುದು. ಎಸ್ಪೆಷಲಿ ವೆನ್ ಯು ಆರ್ ಟಾಕಿಂಗ್ ಟು ಅ ಪ್ರೀಸ್ಟ್. ವೆನ್ ಇಟ್ ಕಮ್ಸ್ ಟು ಅ ಪ್ರೀಸ್ಟ್ ಪರ್ಸನಲ್ ಇಶ್ಯೂಸ್, who the hell are you to interfere in personal problem of a priest? I say, ಯಾವ ಪ್ರೀಸ್ಟ್ ಅಂತ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ದಾರೆ ಅನ್ನೋದನ್ನ ಕೊಡಿ ನಮಗೆ ಲಿಸ್ಟು. ಇಂಥ ಪ್ರಾಬ್ಲಮ್ ಇತ್ತು, ಇದನ್ನು ಸಾಲ್ವ್ ಮಾಡಿದ್ದೀವಿ ಅಂತ ಕೊಡ್ರಿ. ಯಾಕೆ ಸುಮ್ಮನೆ ಬಿಡೇ ಬಿಡ್ತೀರ ನೀವು? ಮಾತು ಬಿಗಿ ಇರಬೇಕು ಪ್ರೀಸ್ಟ್ಗಳ ಬಗ್ಗೆ ಮಾತಾಡಬೇಕಾದ್ರೆ. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡೋದಲ್ಲ. ಪ್ರೀಸ್ಟ್ಗಳ ಬಗ್ಗೆ ಬಿಗಿಯಿಂದ ಮಾತಾಡಿ. ಯಾವುದೇ ಪ್ರೀಸ್ಟ್ಗಳ ಬಗ್ಗೆ ನೀವು ಮಾತಾಡಬೇಕಾದ್ರೆ, ಆ್ಯಂಡ್ ಯು ಹ್ಯಾವ್ ನೋ ರೈಟ್ಸ್ ಟು ಇಂಟರ್ಫಿಯರ್ ಇನ್ ಎನಿಬಡೀಸ್ ಪ್ರೀಸ್ಟ್ ಅಫೇರ್ಸ್, anybody for that matter, even his administration or his personal issues. ಅದಕ್ಕೆ ಬಿಷಪ್ ಇದ್ದಾರೆ, ಆರ್ಚ್ ಬಿಷಪ್ ಇದ್ದಾರೆ, they will handle the show. Who are you to interfere in their personal matters? I say, you please be aware of that, and you take this as a warning. Do not interfere in any personal issues of the priest. ನಾವು ಹಿಂಗೆ ಬಿಷಪ್ನ ಭೇಟಿ ಮಾಡಿದಾಗ ನಿಮ್ಮ ಅಸೋಸಿಯೇಷನ್ದು ವಿಚಾರ ಬಂತು. ಆಗ ಅವ್ರು ಒಂದೇ ಮಾತು ಹೇಳಿದ್ರು, this association is an invalid association. Your association, so called as Catholic Association of Mysore, ನೀವೇನು ಹೇಳ್ತಿರಲ್ಲ affiliated to Delhi internationally ಅಂತ ಹೇಳ್ತಿರಲ್ಲ, ನಮ್ಮ ಆಡಳಿತಾಧಿಕಾರಿ ಅವರೇ ಹೇಳ್ತಾ ಇದ್ದಾರೆ, your association is invalid. I don't respect this association, so please don't talk anything about this association. I don't entertain any people who is involved in this association ಅಂತ ಅವರೇ ಡಿಕ್ಲೇರ್ ಮಾಡ್ತಾ ಇದ್ದೀರಲ್ರಿ. So you know where you stand in Mysore Diocese today? You are considered zero. Please, I repeat, your association is zero because it is not valid at all. And you people doesn't dare to get your association registered. Don't you feel ashamed of that? Association na ಇವತ್ತು ನೀವು ರಿಜಿಸ್ಟರ್ ಮಾಡಲಿಕ್ಕೆ ದೊಡ್ಡ ಡಿಸ್ಕಷನ್ ಮಾಡ್ತಿದ್ದೀರಲ್ರಿ. ನಾಚಿಕೆ ಆಗದಿಲ್ವೇನ್ರಿ ಒಂದು ಅಸೋಸಿಯೇಷನ್ ಅಧ್ಯಕ್ಷರು ನೀವು? ಎಂ ಬಿ ಸುರೇಶ್ ಅವರ ನಿಮಗೆ ಕೇಳ್ತಾ ಇರೋದು ನಾನು, ಡಿಮೆಲ್ ಅವರೇ ನಿಮಗೂ ಹೇಳ್ತಾ ಇದ್ದೀನಿ ನಾನು, ಯು ಡೋಂಟ್ ಹ್ಯಾವ್ ಗಟ್ಸ್ ಟು ಗೆಟ್ ಯುವರ್ ರಿಜಿಸ್ಟರ್ಡ್. ಯುವರ್ ಅಸೋಸಿಯೇಷನ್ ಕ್ಯಾನ್ಸಲ್ ಆಗಿದೆ. ನಾವೇ ನಿಮ್ಮ ಅಸೋಸಿಯೇಷನ್ನ ಕ್ಯಾನ್ಸಲ್ ಮಾಡಿದ್ವಿ. ವಿ ಹ್ಯಾವ್ ಗಾಟ್ ಆಲ್ ದಿ ಡಾಕ್ಯುಮೆಂಟ್ಸ್ ಆ್ಯಂಡ್ ವಿ ಡೋಂಟ್ ಟಾಕ್ ಎನಿಥಿಂಗ್ ವಿತೌಟ್ ಡಾಕ್ಯುಮೆಂಟ್ಸ್ ಆರ್ ವಿತೌಟ್ ಪ್ರೂಫ್.
வெற்றிக்கொடி கட்டு மலைகளை முட்டும் வரை முட்டு லட்சியம் எட்டும் வரை எட்டு படையெடு படையப்பா வெட்டு கிளி அல்ல நீ ஒரு வெட்டும் புலி என்று பகைவரை வெட்டி தலை கொண்டு நடையெடு படையப்பா மிக்க துணி உண்டு இளைஞர்கள் பக்க துணை ಉಂಡು ಉಳನ್ವರ ಪಕ್ಕಟ್ ಪಡೆಯುಂಡು ಏನೋ ಬೈಲಾ ಮಾಡ್ತೀನಿ ಅಂತ ಹೇಳಿದ್ರಿ ಸೊಮ್ಮೆ ಒಂದು ಬೈಲಾ ಮಾಡಲಿಕ್ಕೆ ಅದಕ್ಕೆ 7 ಜನ ಕಮಿಟಿ ಬೇರೆ ಮಾಡಿದ್ದೀರಾ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅದಕ್ಕೊಬ್ರು ಪ್ರೆಸಿಡೆಂಟ್ ಅಂತೆ ಅದಕ್ಕೊಬ್ರು ಅಡ್ವೈಸರ್ ಅಂತೆ ವಾಟ್ ಈಸ್ ದಿಸ್ ಯಾರ್ ನನಗೆ ಜನರಲ್ ಬಾಡಿ ಮೀಟಿಂಗ್ ಅನಿಸಲಿಲ್ಲ ನಾನೆಲ್ಲೋ ಒಂದು ಕಡೆ ಬಂದು ಕಾರ್ಟೂನ್ ನೆಟ್ವರ್ಕ್ ಚಾನಲ್ ನೋಡ್ತಾ ಇದ್ದೀನಿ ಅಂತ ಅನಿಸ್ತು ನನಗೆ ಆ್ಯಂಡ್ ಯು ಪೀಪಲ್ ಟೆಲ್ ಪಬ್ಲಿಕ್ಲಿ that you need 6 months to 1 year to make a bylaw. Do you think you need 6 months? ಯಾರಿಗಾದ್ರೂ ಹೇಳಿದ್ರೆ ನಗಾಡ್ತಾರ್ರಿ ಸುರೇಶ್ ನಗಾಡ್ತಾರೆ ದಯವಿಟ್ಟು ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ನೀವು 6 ತಿಂಗಳು ಬೇಕು ನೀವು ಒಂದು ಬೈಲಾ ಮಾಡಲಿಕ್ಕೆ ಅನ್ನೋದು ನಾಚಿಕೆ ಆಗುತ್ತೆ ನಮಗೆ ನೀವು ಒಬ್ಬರು ಅಸೋಸಿಯೇಷನ್ ಅಧ್ಯಕ್ಷರು ಯು ಹ್ಯಾವ್ ಎ ವೆರಿ ಗುಡ್ ಪರ್ಸನ್ ಸೆಕ್ರೆಟರಿ ಆಲ್ ಆರ್ ಏಜ್ ಪೀಪಲ್ ಯು ಡೋಂಟ್ ನೋ ಹೌ ಟು ಮೇಕ್ ಎ ಬೈಲಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಬನ್ನಿ ನನ್ನ ಹತ್ರ ನಾನು ಡ್ರಾಫ್ಟ್ ಮಾಡಿಕೊಡ್ತೀನಿ ನಿಮಗೆ ಬೈಲಾನ ಯು ಶುಡ್ ಬಿ ಅಶೇಮ್ಡ್ ಆಫ್ ದಟ್ ಆ್ಯಂಡ್ ವೇರ್ ಈಸ್ ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್ ವಿಚ್ ಬ್ಯಾಂಕ್ ಯು ಆರ್ ಹ್ಯಾವಿಂಗ್ ಅನ್ ಅಕೌಂಟ್ ಏನಕ್ಕೂ ಇಲ್ಲ ದಟ್ಸ್ ವಾಟ್ ಐ ಟೋಲ್ಡ್ ಯು ಪೀಪಲ್ ಆರ್ ಜಸ್ಟ್ ರನ್ನಿಂಗ್ ಆಸ್ ಎ ಹೆಡ್ಲೆಸ್ ಚಿಕನ್ ಐ ರಿಪೀಟ್ ಯುವರ್ ಅಸೋಸಿಯೇಷನ್ ಇಸ್ ರನ್ನಿಂಗ್ ಆಸ್ ಎ ಹೆಡ್ಲೆಸ್ ಚಿಕನ್ ಒನ್ ಮೋರ್ ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿಮಿಲ್ ಅವ್ರು ಹೇಳಿದ್ರು ನನ್ನ ಅಕೌಂಟ್ಗೆ 25,000 ಯಾರೋ ಡೊನೇಷನ್ ಕೊಟ್ಟರು ಆ 25,000ನ ನಾನು ಹಾಗೆ ಕೊಟ್ಬಿಟ್ಟಿದ್ದೀನಿ ಡ್ರಾ ಮಾಡಿಬಿಟ್ಟು ಅಂದರು ನಿಮ್ಮ ಅಕೌಂಟಿಗೆ ನೀವು ಹೆಂಗ್ರೆ ತೊಗೋತೀರಾ ಡೊನೇಷನ್ನ ನಿಮ್ಮ ಅಕೌಂಟ್ಗೆ ಹೆಂಗ್ರೆ ತೊಗೋತೀರಾ ನೀವು ಯಾಕ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಲ್ಲ ನೀವು ಯಾರ್ಯಾರ ಹತ್ರ ಎಷ್ಟು ದುಡ್ಡು ಇಸ್ಕೊಂಡಿದ್ದೀರ ಅನ್ನೋದೆಲ್ಲ ನಮಗೆ ಗೊತ್ತಿದೆ ಎಷ್ಟು ದುಡ್ಡು ಮಾಡ್ತಾ ಇದ್ದೀರ ಅನ್ನೋದು ನಮಗೆ ಗೊತ್ತಿದೆ ನೀವು ಅಸೋಸಿಯೇಷನ್ ಹೆಂಗೆ ನಡೆಸ್ತೀರಾ ವಿತೌಟ್ ಎ ಬೈಲಾ ಇಸ್ ದಟ್ ಈಸ್ ದ ಬೇಸ್ ದಟ್ ಈಸ್ ದ ಫೌಂಡೇಶನ್ ಫನ್ನಿಯಸ್ಟ್ ಪಾರ್ಟೀಸ್ ನಿಮಗೆ ಗೊತ್ತಿಲ್ಲ ಅಸೋಸಿಯೇಷನ್ ಫರ್ಗೆಟ್ ಅಬೌಟ್ ಬ್ಯಾಂಕ್ ಅಕೌಂಟ್ ಬೈಲಾ ಮಾಡಲಿಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೆ there is no point in talking to you people and you people all the people who are there in the committee are unfit to be as a committee members. I'll tell you today, I'll tell you you are all unfit to be a committee members because you guys are running as headless chicken. The show is just going like that. ತಲೆ ಇಲ್ಲ ಬುಡ ಇಲ್ಲ ಏನಿಲ್ಲ ಸುಮ್ಮನೆ ನಡೆಸ್ಕೊಂಡು ಹೋಗ್ತಾ ಇರೋ ಆ ಬ್ಯಾನರ್ ಯಾವುದೋ ಇದ್ರಲ್ಲ ನಿಮ್ಮ ಹಿಂದೆ ಇಬ್ಬರು ಇದ್ರಲ್ಲ ಅಲ್ಬೇಡ ಯಾಕಪ್ಪ ಬಂದ ನಿಮ್ಮ ಅಲೆಕ್ಸ್ ಪ್ರಶಾಂತ್ ಬ್ಯಾನರ್ ಅಂಡರಲ್ಲಿ ಯಾಕ್ರಿ ನಡೀತಿದೆ ನಿಮ್ಮ ಜನರಲ್ ಬಾಡಿ ಮೀಟಿಂಗು ನಿಮ್ಮ ಐಡೆಂಟಿಟಿನೇ ಲಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಹೆದರಿಕೆನಾ ನಿಮ್ಮ ಬ್ಯಾನರ್ ಹಾಕ್ಲಿಕ್ಕೆ ಯಾಕೆ ರಿನ್ಯೂವಲ್ ಮಾಡಲಿಲ್ವಲ್ಲ DRಯಿಂದ ರಿನ್ಯೂವಲ್ ಆಗಿಲ್ಲ ಲೈಸೆನ್ಸೇ ಇಲ್ಲ ಅದಕ್ಕೆ ಹೆದರಿಕೆನಾ ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡಲಿಕ್ಕೆ ಒಂದು ಡೆಕೋರಮ್ ಇದೆ ರೀ ಸುರೇಶ್ ಒಂದು ಡೆಕೋರಮ್ ಇದೆ ಒಂದು ಜನರಲ್ ಬಾಡಿ ಮೀಟಿಂಗ್ಗೆ ಯು ನೀಡ್ ಟು ರನ್ ದಿ ಶೋ ಅಂಡರ್ ಯುವರ್ ಬ್ಯಾನರ್ ನಾಟ್ ಅಂಡರ್ ಅಲ್ಮೇಡ ಆರ್ ಅಲೆಕ್ಸ್ ಪ್ರಶಾಂತ್ It should be ashamed to run your show like this. ನಿಮ್ಮ ಅಸೋಸಿಯೇಷನ್ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ಗೆ ನನಗೆ ಫೋನ್ ಮಾಡಿ ನಿಮ್ಗೆ ಏನಾದರೂ ಬ್ಯಾನರ್ ಬೇಕಿದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ನೀವು ಹೇಳಿದ್ರಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನು ನಡ್ಸೋಕ್ಕಾಗಲ್ಲ ಈ ಅಸೋಸಿಯೇಷನ್ ಅಂತ ನೀವು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ ಸೊ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ಗೆ ನಿಮ್ಗೆ ಏನಾದರೂ ಫಂಡ್ಸ್ ಬೇಕಿದ್ರೆ ನನಗೆ ಫೋನ್ ಮಾಡಿ ನಾನು ಭಾಳ ಸುಂದರವಾಗಿ ಒಂದು ನಿಮ್ಮ ಪಿಕ್ಚರು ಡಿಮೆಲೋ ಪಿಕ್ಚರು ಅವ್ರದ್ದೆಲ್ಲ ನಿಮ್ಮ ಕಮಿಟಿ ಮೆಂಬರ್ದೆಲ್ಲ ಪಿಕ್ಚರ್ ಹಾಕ್ಬಿಟ್ಟು ಒಂದು ದೊಡ್ಡ ಬ್ಯಾನರ್ ಮಾಡ್ಕೊಡ್ತೀನಿ ಆ ಬ್ಯಾನರ್ಲಿ ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡಿ ನಾನು ಎಕ್ಸ್ಪ್ಲೇನ್ಸ್ ಮಾಡ್ತೀನಿ ಈ ಥರ ಎಲ್ಲ ಕೆಲಸಕ್ಕೆ ಬರ್ದವ್ರನ್ನೆಲ್ಲ ಬ್ಯಾನರ್ ಹಾಕೊಂಡು ನೀವು ತಲೆ ಬಿಡ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದೀರ ಅಂತ ನಿಮಗೆ ಗೊತ್ತಿಲ್ಲ 14 ಜನ ಬಂದವ್ರೆ ಯಾರೋ ಸಂತೆಲಿ ಏನೋ ಎಲ್ಲಮ್ಮನ ಜಾತ್ರೆಲಿ ಯಾರೋ ತಿನ್ಕೊಂಡು ಹೋದಂಗೆ ಯಾರೋ ಬ್ಯಾನರ್ ಇದೆ ಜನರಲ್ ಬಾಡಿ ಮೀಟಿಂಗ್ ಅಂತೀರಾ ಇವೆಲ್ಲ ಬಿಟ್ಬಿಡಿ ನಾಟಕಗಳೆಲ್ಲ ಸೀರಿಯಸ್ ಆಗಿ ಮಾಡಂಗಿರ ಮಾಡಿ ಇಲ್ಲ ನಮ್ಗೆ ಹ್ಯಾಂಡಲ್ ಮಾಡಿ MDCC ವಿಲ್ ಟೇಕ್ ಓವರ್ ಯುವರ್ ಕ್ಯಾಥಲಿಕ್ ಅಸೋಸಿಯೇಷನ್ ಆಫ್ ಮೈಸೂರು ಆಯಿತಾ ಬರ್ಕೊಟ್ಬಿಡಿ ಐ ಕೆನಾಟ್ ರನ್ ದ ಶೋ ಅಂತ ಯು ಆಲ್ರೆಡಿ ಡಿಕ್ಲೇರ್ಡ್ ನೀವು ವಿಡಿಯೋಗ್ರಾಫರ್ ಮಾಡ್ತಾ ಇದ್ರಲ್ಲ ಅವ್ರು ಕೇಳಿ ಅವ್ರ ಹತ್ರ ಇಸ್ಕೊಂಡು ನೋಡಿ ಒಂದ್ಸಲ ರೆಕಾರ್ಡಿಂಗ್ನ ಅಲ್ಲಿ ಯು ಆಲ್ರೆಡಿ ಡಿಕ್ಲೇರ್ಡ್ ಐ ಕೆನಾಟ್ ರನ್ ದ ಶೋ ನನ್ನ ಪಾಕೆಟಿಂದ ನಾನು ಹಾಕ್ತಾನೆ ಇದ್ದೀನಿ ಪ್ರತಿ ವರ್ಷ ಎಷ್ಟು ವರ್ಷ ಅಂತ ನಾನು ಹಾಕ್ಲಿ ಇನ್ಮೇಲೆ ನಾನು ಹಾಕೋಕ್ಕಾಗಲ್ಲ ಐ ಕೆನಾಟ್ ಲೆಟ್ಸ್ ಕ್ಲೋಸ್ ದಿಸ್ ಅಸೋಸಿಯೇಷನ್ ಅಂತ ಯು ಹ್ಯಾವ್ ಟೋಲ್ಡ್ ಆ್ಯಂಡ್ ಡಿಮಲ್ ಆಲ್ಸೋ ಹ್ಯಾಸ್ ಟೋಲ್ಡ್ ಬಿಟ್ಬಿಡಿ ಮತ್ತೆ ಆಗಲ್ಲ ಅಂದರೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಆ ವಿಡಿಯೋ ಮೊನ್ನೆ ಅಸೋಸಿಯೇಷನ್ ವಿಡಿಯೋಗ್ರಾಫರ್ ಒಬ್ರು ಇದ್ರಲ್ಲ ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ಲ ನೀವು ಅವ್ರಿಗೆ ರಿಲೀಸ್ ಮಾಡಲಿ ಪಬ್ಲಿಕ್ಕಿಗೆ ರಿಲೀಸ್ ಮಾಡಿ ಆ ವಿಡಿಯೋನ ಏನಾಗ್ತಿದೆ ಅನ್ನೋದು ಗೊತ್ತಾಗಲಿ ಜನಗಳಿಗೆ ದೇ ಶುಡ್ ಬಿ ಕ್ಲಾರಿಟಿ ಏನಾಗ್ತಿದೆ ನಿಮ್ಮ ಅಸೋಸಿಯೇಷನ್ಲಿ ನಿಮ್ಮ ಯೋಗ್ಯತೆಗೆ ಎಷ್ಟು ಜನನ ಕರೆದಿದ್ರಿ ಎಷ್ಟು ಜನನ ನಾನ್ ಮೆಂಬರ್ಗಳು ಐ ಆಮ್ ನಾನ್ ಮೆಂಬರ್ ಆಫ್ ಯುವರ್ ಅಸೋಸಿಯೇಷನ್ ನಾನ್ ಮೆಂಬರ್ಗಳು ಬಂದು ಎಷ್ಟು ಜನ ಪ್ರೆಸೆಂಟ್ ಆಗಿದ್ರು
ಮೆಂಬರ್ಗಳೇ ಜನ ಬಂದಿದ್ರು, ಪರ್ಮನೆಂಟ್ ಮೆಂಬರ್ಸ್ಗಳೇ ಜನ ಬಂದಿದ್ರು, ಡೋನರ್ ಮೆಂಬರ್ಸ್ಗಳೇ ಜನ ಬಂದಿದ್ರು ಅನ್ನೋದನ್ನ ಜನಗಳಿಗೆ ಬಿಡಿ, ರಿಲೀಸ್ ಮಾಡಿ, ಅದನ್ನು ಗೊತ್ತಾಗಲಿ ನಿಮ್ಮ ಯೋಗ್ಯತೆಗೆ. ಆಗ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಟು ವೇರ್ ಟು ಲಾಗಿನ್ ಅನ್ನೋದು. ಶೇಮ್ ಆನ್. ಥ್ಯಾಂಕ್ ಯು.